ಎಲ್ಲರಿಗೆ ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಎರಡನೇ ಅರಸು 2ನೇ ಅಧ್ಯಾಯ 15, 16 ವಚನ ಮಾತ್ರ ನಾವು ಓದ್ಕೊಂಬರಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವ, ನಿಮಗೆ ಸ್ತೋತ್ರ ತಂದೆ. ಇಲ್ಲಿವರೆಗೆ ಪ್ರಭು ಅದ್ಭುತವಾದ ರೀತಿಯಲ್ಲಿ ಮಕ್ಕಳಿಗೆ ಆರಾಧನೆ ಮಾಡುವ ಭಾಗ್ಯ ಕೊಟ್ಟಿರಿ, ನಿಮಗೆ ಸ್ತೋತ್ರ. ಈಗ ಪ್ರಭು, ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಾಗ ನೀವಿದ್ದು ಸತ್ಯದ ವಾಕ್ಯದ ಮೂಲಕ ಮಾತಾಡಿ ನಮ್ಮೆಲ್ಲರಿಗೆ ಸತ್ಯದ ಮಾರ್ಗದಲ್ಲಿ ನಡೆಸ್ತೀರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ. ಸಿಕ್ಕದೆ ಎಲ್ಲರಿಗೆ? 2 రాజుల గ్రంథము 2వ అధ్యాయము 15, 16 ఓద్రి. మైక్ యారు బలేదా? కన్నడದಾಗ ఓದ್ತೀರಿ? ప్రవక్తల శిష్యులు అతన్ని చూచి ఏలియా ఆత్మ ఎలీషా మీద నిలిచి ఉన్నదని చెప్పుకొని అతన్ని ఎదుర్కొనబోయి అతనికి సాష్టాంగ నమస్కారం చేసి అతనితో ఇట్లనిది. 2వ అధ్యాయము మొదటి అధ్యాయము 1వ అధ్యాయం 1ನೇ ಅಧ್ಯಾಯ 2ನೇ ಅರಸು 1ನೇ ಅಧ್ಯಾಯ 15, 16 ಓದ್ರಿ. యెహోవా దూత వానికి భయపడక వానితో కూడా దిగిపోమని ఏలియాకు సెలవిచ్చెను గనుక అతడు లేచి వానితో కూడా రాజు వద్దకు వచ్చెను. అతడు వచ్చి రాజును చూసి విచారణ చేయుటకు ఇశ్రాయేలు వారి మధ్య దేవుడన్న వాడు లేడనుకొని, నీవు ఏక్రోను దేవతయగు బయల్జెబు భూమినొద్దకు విచారణ చేయుటకై దూతలను పంపితివే, నీవెక్కిన మంచము మీద నుండి దిగి రాకుండా నిశ్చయముగా నీవు మరణం అగుదువని చెప్పాను. హల్లెలూయా. చప్పలి తట్టారే ಜೋರಾಗಿ. ದೇವರು ಪ್ರವಾದಿಗಳು ಸೇವಕರು ಅಂತಂದ್ರೆ ಅವ್ರ ಮಾತಿನಲ್ಲಿ ಒಂದು ನೂತನ ಶಕ್ತಿ ದೇವರು ಇಟ್ಟಾರ. ಯಾಕಂದ್ರೆ ದೇವರು ಮಾತಾಡ್ತಾರ. ನಾವು ವಾಕ್ಯ ಧ್ಯಾನ ಮಾಡುವಾಗ ನಾವು ಮಾತಾಡಲೆವು. ದೇವರ ಆತ್ಮ ಇಳಿಸಿ ದೇವರ ಆತ್ಮದ ಮುಖಾಂತರವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ 15ರಾಗ. ಆಗ ಯೆಹೋವನ ದೂತನು ಎಲೀಯನಿಗೆ, ನೀನು ಇನ್ನು ಇವನ ಸಂಗಡ ಹೋಗು, ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ, ನೀನು ಎಕ್ರೋನಿನ ದೇವರಾದ ಬಾಳಬೋಬ್ಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳಿಸಿ ಇದ್ದಿದ್ದೇನು? ಏನು ಮಾಡಂತ? ಎಕ್ರೋನ್ ಎಂಬ ಒಂದು ಪಟ್ಟಣ ಆಗಲಿ ಒಂದು ಪ್ರಾಂತವಾಗಲಿ ಅದ. ಅಲ್ಲಿ ಬೊಬ್ಬಿ ಎಂಬ ಒಬ್ಬ ದೇವರು ಅವರಿಗೆ ಹೋಗಿ ನೀನು ಕೇಳಿಕೊಂಡು ಬಾ. ಎದ್ರ ಕಡೆಯಿಂದ ಗೊತ್ತಾ? ಇವಾಗ ಎದ್ರಿಗೂ ಬಿದ್ದು ಹೋಗ್ಯಾನ. ಭಕ್ತಿದಾಗ ಬಿದ್ದನ, ಗರ್ಭದಾಗ ಬಿದ್ದನ, ಧನ ಐಶ್ವರ್ಯದಾಗ ಬಿದ್ದನ, ಏನು ಮಾತಿನಾಗ ಬಿದ್ದನ, ಕೊನೆ ಇಲ್ಲ. ಅದ್ರಾಗ ಬಿದ್ದು ಹೋಗಿನಾಗ ಅವ ಏನಾಗ್ಯಾನಂದ್ರೆ ಆ ಅಸ್ವಸ್ಥತೆ ಬಂದದ. ಅಂದ್ರೆ ಅವನಿಗೆ ಆರೋಗ್ಯ ಸರಿಗಿಲ್ಲ. ಆ ಆರೋಗ್ಯ ಸರಿಗಿಲ್ಲ ಅಂತ ಸಂದರ್ಭದಲ್ಲಿ ಈ ಜನರಿಗೆ ಕಳಿಸಿನಾಗ ಜನರಿಗೆ ಎದುರು ಯಾರು ಬಂದರಂತ? ಎಲಿಯ ಪ್ರವಾದಿ ಬಂದು ಮಾತಾಡ್ತಾರ. ಆತಗೆ ಯಾರು ಹೇಳ್ಯಾರಂದ್ರೆ ದೇವದೂತರು ಬಂದು ಹೇಳ್ಯಾರ. ಅವನಿನೇ ಹೆದರ್ಬೇಡ, ಅವ ನಿನ್ನ ಮುಂದೆ ಏನು ಬಿಲ್ಲ, ನಾ ಇದರಿಂದ ಸಂಗಡ ನಡಿ ಅಂತ ಹೇಳ್ಕೇಶಂದ್ರ ಆತಗೆ ಮಾತಾಡಿ ಬಲಪಡಿಸಿನಾಗ ಆತ ಬಂದು ಏನು ಹೇಳ್ತಾನ ಇಲ್ಲಿ ಅಲ್ಲ, ಏನು ಹೇಳ್ತಾನ? ಆ ದೂತನು ಕಳಿಸಿದನು ಅಂದು ವಿಚಾರ ಮಾಡುವುದಕ್ಕೆ ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಯಾರಿಲ್ಲ ಅಂತ? ಇಸ್ರಾಯೇಲ್ ದೇಶದ ಸುತ್ತಮುತ್ತ ಉಳಿದು ಇಸ್ರಾಯೇಲ್ ದೇಶದಾಗ ಏನಂದ್ರೆ ಇರ್ತಕ್ಕಂಥ ದೇವರಿಗೆ ಬಿಟ್ಟು ನೀ ಇಕ್ರೋನಕ್ಕೆ ನೀ ಏನಂದ್ರೆ ಕಳು ಕೊಡ್ತೆ. ನೀ ಹತ್ತಿದ ಮಂಚ ನೀ ಇಳಲಿ ಏನು ಮಾಡಲಂತ?
ಅಸ್ವಸ್ಥನಾಗಿ ನೀನು ರೋಗದಾಗ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಿನಗೆ ಯಾವ ಮಂಚದ ಮೇಲೆ ನಿನಗೆ ಹಾಕ್ಯಾರೋ ಆ ಮಂಚದ ಮೇಲೆ ನಿಂದು ನೀನು ಕೆಳಗೆ ಮಾತ್ರ ಇಳಲಿ, ಅದಕ್ಕಿಂತ ಪೈಲೆ ನೀನು ಸಾಹಿತಿ ಅಂತ ಹೇಳ್ಕೇಶಂದ್ರ ಒಬ್ಬ ರಾಜ್ಯಕ್ಕೆ ಒಬ್ಬ ಸೇವಕ್ ಹೇಳಬೇಕಾದ್ರ ಮಾಮೂಲಿ ಧೈರ್ಯ ಬೇಕಾಗಲ್ಲ, ಮಾಮೂಲಿ ಧೈರ್ಯ ಬೇಕಾಗಲ್ಲ, ಬಹಳ ಧೈರ್ಯ ಬೇಕು. ಆದ್ರ ನಾವು ನಿಜವಾಗಲು ಈ ಒಂದು ವೇಳೆ ಈ ವಿಷಯದಾಗ ನಾವು ವಾಕ್ಯ ಧ್ಯಾನ ಮಾಡಬೇಕಾದ್ರ, ಸತ್ಯ ನಾವು ಗ್ರಹಿಸಬೇಕಾದ್ರ ಈ ರಾಜ್ಯದ ಈ ಮಾತು ಯಾಕೆ ಹೇಳ್ಯಾರಂಬ ಉದ್ದೇಶ ಮಾತ್ರ ನಮಗೆ ಗೊತ್ತಾಗಿಲ್ಲ. ಏನು ಗೊತ್ತಾಗಿಲ್ಲ ಅಲ್ಲ? ಅದು ಸಂಪೂರ್ಣವಾಗಿ ಅದರ ಚರಿತ್ರೆ ಏನದ ಅಂತ ನಾವು ತಿಳ್ಕೊಬೇಕಾದ್ರೆ ನಾವು ಇಲ್ಲಿ ಮೊದಲು ಹಿಡಿದು ಓದ್ಕೊಂಬರಿ, ಮೊದಲನೇ ವರ್ಷ ಹಿಡಿದು ಓದ್ಕೊಂಬರಿ. ಹಾಂ, ಮೊದಲನೇ ವರ್ಷ, ಮೊದಲನೇ ಅಧ್ಯಾಯ, ಮೊದಲನೇ ವರ್ಷ. ఆహాబు మరణమైన తరువాత మోయాబీయులు ఇశ్రాయేలు వారి మీద తిరగబడిరి. ఆహాజ షోమ్రోనులో ఉన్న తన మేడ గది కిటికీలో నుండి కింద పడి రోగి అయి, మీరు ఎక్రోను దేవతయగు బయల్జెబూబు వద్దకు పోయి ఈ వ్యాధి పోగొట్టుకొని నేను స్వస్థ పడదనో లేదో. ಆ ರೋಗ ಯಾಕೆ ಬಂದದ ಗೊತ್ತದನ? ರೋಗ ಬರಕ್ಕೆ ಒಂದು ಕಾರಣ ಅದ. ಏನಿಲ್ಲ, ರೋಗ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಬಂದ ಕಾಶಿ ಅವನಿಗೆ ಹಿಡ್ಕೊಂಡಿಲ್ಲ. ರೋಗ ಬರ್ಲಿಕ್ಕೆ ಒಂದು ಕಾರಣ ಅದ. ಏನು ಕಾರಣ ಅದ ಅಂದ್ರೆ ಇಲ್ಲಿ ಹೇಳ್ತದ ಅಹಾಬನು ಮರಣ ಹೊಂದಿದ ನಂತರ ಅಂತ ಅಲ್ಲ, ಆ ಚರಿತ್ರೆ ಬರೆಯಲ್ಪಟ್ಟಿದ. ಆದರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಮೂವಬ್ಬರು ಇಸ್ರಾಯೇಲರಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದರು ಅಂತ, ಅಂದರೆ ಯುದ್ಧ ಚಾಲು ಆಗಿದೆ. ಇವತ್ತು ಇಸ್ರಾಯೇಲ್ ದೇಶದ ಸಂಗಡ ಅನೇಕ ದೇಶದ ಜನರು ಯುದ್ಧ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಅಲ್ಲಿ ಬಿ ಈ ಜನರು ಏನಂತಂದ್ರೆ ಈ ರಾಜ್ಯ, ಈ ಅಹಾಬ ಎಂಬ ವ್ಯಕ್ತಿ ಆ ಇಸ್ರಾಯೇಲ್ ದೇಶಗಳ ಮೇಲೆ, ಅಲ್ಲಿ ಎಕ್ರೋನ್ ಜನರ ಮೇಲೆ ಏನು ಮಾಡ್ತಾನಂದ್ರೆ ಯುದ್ಧ ಮಾಡ್ತಾನ. ಆ ಯುದ್ಧ ಮಾಡಿದ ಕಡಿಂದ ಅನೇಕ ಜನರಿಗೆ ಪ್ರಾಣ ಹತ್ಯೆ ಮಾಡಿದ ಕಡಿಂದ, ಅನೇಕ ಜನರಿಗೆ ಹಾಳು ನಾಶ ಮಾಡಿದ ಕಡಿಂದ ಅವನಿಗೆ ಶಾಪ ಬಂದದ. ಆ ಶಾಪ ಏನಂದ್ರೆ ಅದು ದೇವರು ಪೆಟ್ಟದ. ಏನು ಮನುಷ್ಯರು ಪೆಟ್ಟದ? ದೇವರು ಹೊಡೆದ್ರೆ ಶಬ್ದ ಇರೋದು, ನೋವು ಮಾತ್ರ ಡೈಜರ್ ಇರ್ತದ, ನೋವು ಮಾತ್ರ ಬಹಳ ಗಂಭೀರವಾಗಿರ್ತದ, ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಈ ರೀತಿಯಾಗಿ ಕಳಿಸ್ಕೊಟ್ಟಾನೆ. ಇಲ್ಲಿ ಕಳಿಸ್ಕೊಟ್ಟನಂತ ಎಕ್ರೋನಿನ ದೇವರಾದ ಬೊಬ್ಬನ ಸನ್ನಿಧಿಗೆ ಹೋಗಿ ನಾನು ಈ ಸ್ವಸ್ಥತೆಯ ಎಂದ ವಾಸಿ ಆಗುವೇನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಬೇಕೆಂದನು. ಆಗ ಯೆಹೋವನು ದೂತನು ತಿಪ್ಪಿಯನಾದ ಎಲಿಯನಿಗೆ ನೀನು ಹೋಗು ಅಂತ ಏನು ಮಾಡ್ಬೇಕಂದ್ರೆ ಯಾರಿಗೆ ಹೇಳ್ತಾರ? ತಿಪ್ಪಿಯನಾದ ಮಗ ಎಲಿಯಾಗೇನು ಅಂತಂದ್ರೆ ದೇವದೂತರು ಕಳ್ಕೊಳ್ಳತ್ತಾರೆ. ಈ ವಾರ್ತಾ ಹೋಗಿ ಹೇಳು, ಹೋಗಿ ನೀ ಹೇಳು, ಆ ರಾಜ್ಯಕ್ಕೆ ಹೇಳು, ಅವನಿಗೆ ಮೂರ್ಖ ನಾವು ಅಂತ ಹೇಳ್ಕಂದ್ರ ಹೇಳಿದಾಗ ಅಲ್ಲಿ ಬರ್ತಾರೆ. ಏನಂತ ಅಲ್ಲಿ ಹಾಂ ಹೋದ್ರಿ ಮೈಕ್ ಹಿಡಿದು. ಆಗ ಯೆಹೋವನ ದೂತನು ತಿಸ್ಬೀಯನಾದ ಎಲೆಯನಿಗೆ ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವನೆಂದನು. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂಕಸಿ ವಿಚಾರಿಸಿದವಾಗ ಇಲ್ಲಿ ಹೇಳ್ತಾರ, ಇಸ್ರಾಯೇಲರ ಅಲ್ಲಿ ದೇವರಿಲ್ಲವೋ, ಅಹಾಜನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಎಲಿಯನು ಹೇಗೋ ಮಾಡಿದನೋ ದೂತರು ಅರಸನ ಬಳಿಗೆ ಹಿಂತಿರುಗಿ ಬಂದಾಗ ಅರಸನು ನೀವು ಹಿಂತಿರುಗಿ ಇದಕ್ಕೆ ಎಂದು ಕೇಳಿದನು ಅಂತ. ಏನು ಮಾಡಿರಂತ? ನಿಮಗೆ ನಾ ಏನು ಹೇಳಿದೇನ, ನೀವೇನು ಮಾಡಿರಪ್ಪ ಇದು, ನೀವು ಹೋಗಿ ಕೇಳ್ಕೊಂಡು ಬರ್ರಿ ಅಂತ ಕಿಸಿಂದ ಕಳ್ಕೊಂಡಿದ್ದೆ, ನೀವು ಯಾಕೆ ಈಗ ಜಲ್ದಿ ನಾವು ಹಿಂದಕ್ಕೆ ಬಂದಿರಿ ಅಂತ ಅಂದಿನಾಗ ಅವಾಗ ಇಲ್ಲಿ ಈ ಜನರು ಅವರಿಗೆ ಹೇಳ್ತಾರ. ಏನು ಹೇಳ್ತಾರ ಗೊತ್ತದ?
ಏನು ಹೇಳ್ತಾರಲ್ಲಿ? ಹಾಂ, ಆ ದೂತರು ಅರಸನ ಬಳಿಗೆ ಹಿಂತಿರುಗಿ ಬಂದಾಗ ಅರಸನು, ನೀವು ಹಿಂತಿರುಗಿದ್ಯಾಕೆ ಎಂದು ಕೇಳಿದನು. ಅದಕ್ಕೆ ಅವರು, ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ ನಿಮ್ಮನ್ನು ಕಳಿಸಿದ ಅರಸನ ಬಳಿಗೆ ಹೋಗಿ ಯೌವನ ಹೆಸರಿನಲ್ಲಿ ಅವನಿಗೆ, ನೀನು ಎಕ್ರೋಡಿನ ದೇವರಾದ ಬಾಳಬೊಬ್ಬನನ್ನು ವಿಚಾರಿಸುವುದಕ್ಕೆ ಕಳಿಸುವುದು ಇಸ್ರಾಯೇಲರಲ್ಲಿ ದೇವರಿಲ್ಲವೋ, ನೀನು ಹೇಗೋ ಮಾಡಿದರಿಂದ ಅಂತ. ಏನು ಮಾಡಿದರಿಂದ ಅಂತ? ನೀವು ತಪ್ಪು ಮಾಡಿನ ಕಡಿಂದು, ನೀ ತಪ್ಪು ಮಾಡಿನ ಕಡಿಂದು ಅಂತ ಅಳ್ತಾರ. ಹೆಂಗದಂತ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂದು ಉತ್ತರ ಕೊಟ್ಟರು. ಅವ್ರದ್ದೇನಿತ್ತು ಕೆಲಸ? ಹೇಳೋದಿತ್ತು. ಹಿಂದಕ್ಕೆ ತಿರುಗಿ ಬಂದು ರಾಜಾಗೆ ಹೇಳೋದಿತ್ತು. ಅವರು ಸಂಪೂರ್ಣವಾಗಿ ಹೇಳ್ಯಾಕ್ಯಾರ. ಆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಏನು ಜರಲತ್ತಂತ? ಹಾಂ ಹಾಂ ಹೇಳದ ಅರಸನು ತಿರುಗಿ ಅವರನ್ನು, ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದಾನೆ ಎಂದು ಕೇಳಲು ಅವರು, ಅವನು ಕಬ್ಬಳಿಯನ್ನು ಏನು ಮಾಡಿದಂತ್ರಿ? ಕಬ್ಬಳಿಯನ್ನು ಹೊಂದಿಕೊಂಡಿದ್ದ. ಕಂಬಳಿ ಅಂದ್ರೆ ಘುಂಗಡಿ. ಆ ವ್ಯಕ್ತಿಗೆ ಏನಂತಂದ್ರೆ ತೊಗಲಿಂದು ಅರ್ಬಿ, ತೊಗಲಿನ ಅರ್ಬಿ ಅದ, ಮೈ ಮೇಲೆ ಘುಂಗಡಿ ಅದ, ಕಂಬಳಿ ಹಾಯ್ಕೊಂಡು ಹಣ. ಆ ವ್ಯಕ್ತಿ ಆ ರೀತಿಯಾಗಿ ಹಣ ಅಂತಂದಿನಾಗ ಇಲ್ಲಿ ಏನು ಹೇಳ್ತಾರಂತ ಇಲ್ಲಿ ಆ ಮನುಷ್ಯನು ಹೇಗಿದ್ದನು ಎಂದು ಕೇಳಲು ಅವರು, ಅವನು ಕಂಬಳಿಯನ್ನು ಹೊತ್ತಿಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅರಸನು, ಆ ಮನುಷ್ಯನು ತಿಪ್ಪಿಯನಾದ ಎಲಿಯನೇ. ಏನಂತ್ರಿ? ಆ ವ್ಯಕ್ತಿ ಯಾರಿಗೆ ಹೊನಾರ? ಈ ರಾಜ್ಯಕ್ಕೆ ಹೊನಾರ. ಈ ರಾಜ್ಯಗ ಆ ವ್ಯಕ್ತಿ ಹ್ಯಾಂಗನ ಈ ರಾಜ್ಯಗ ಖೂನಾದ. ಅವ ಹೇಳಿದ್ದಕ್ಕೆ ಕಂಡು ಹಿಡ್ದಾನ. ಆ ಮನುಷ್ಯಗ ತೊಗಲಿನ ಅರಿಬಿ ಅವ, ಆ ಮನುಷ್ಯ ಮೈ ಮೇಲೆ ಒಂದು ಘುಂಗಡಿ ಅದ ಅಂತ ಹೇಳಿನಾಗ, ಅರಿ ಅವನೇ ತಿಪ್ಪಿಯನಾದ ಎಲಿಯ ಅಂತ ಹೇಳಿ ಚಂದ್ರ ಗುರ್ತು ಹಿಡಿದ ಕಶಂದ್ರ ಏನು ಹೇಳ್ತಾನಂತಂದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರ ಏನು ಹೇಳ್ತಾನಂತ 9 ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚಾತ ಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ, ಎಳೆದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನಂತ. ಏನು ಮಾಡ್ಯಾರಂತ್ರಿ? ಸಿಪಾಯಿಗಳು ಅದು 50 ಮಂದಿ ಯಾರ, ಅವ ಒಬ್ಬನೇ. ಇವ್ರಿಗೆ ಮಾತಾಡಕ್ಕೆ ಅಂಜಿಕೆ ಇರ್ತದ, ಭಯ ಇರ್ತದೆ ಇವ್ರಿಗೆ. ಇವ್ರ ಕೈದಾಗ ಹತ್ಯಾರುಗಳವ, ತರವಾಗಿರ್ತಕ್ಕಂಥ ಹತ್ಯಾರುಗಳವ, ಕಾಪಾಡುಗಳಿಗೆ ಅನೇಕ ಕವಚಗಳವ. ತುದೀಗೆ ಹೋಗಿ ಕುಂತಾನಂತ. ಎಲ್ಲಿಯ ಪರ್ವತ ಎಲ್ಲರ ಬೆಟ್ಟದ ಒಂದು ತುದೀಗೆ ಹೋಗಿ ಕುಂತಿನಾಗ ಆ ಬೆಟ್ಟದ ಬಳಿಗೆ ಹೋಗಿ ಅವ್ರಿಗೆ ಹೋಗ್ಲಕ್ಕೆ ಆಗಲ್ಲ. ಹೋದ್ರ ನೋಡಿ ಕಸಿ ಏನು ಮಾಡ್ತಾರಂತವ್ರು, ಓ ದೇವರ ಮನುಷ್ಯನೇ, ಅರಸನು ನಿನಗೆ ಕರ್ದನ, ನೀ ಇಳಿದು ಬೇಗಿ ಬಾ ಕೆಳಕ ಅಂತ ಕೇಶ ಅಂತಂದ್ರ ಆಜ್ಞೆ ಕೊಡ್ತಾನ ಸಿಪಾಯಿ. ಯಾಕಂದ್ರೆ ಗರ್ವ ತೋಲಿರ್ತದ. ಈ ರಾಜ್ಯಕ್ಕೆ ಬಿ ಗರ್ವ ಅದ. ಕಳಿಸಿರ್ತಕ್ಕಂಥ ಸಿಪಾಯಿಗಳು ಬಿ ಮಾಮೂಲಿ ಇಲ್ಲ. ನಮ್ಮ ಹಿಂದೆ ಯಾರವ ರಾಜ್ಯನ ನಮಗೆ ಯಾವೇನು ಮಾಡ್ತದ ಅಂದ ಗರ್ವಲಿಂದ ಹೋಗಕಶಂದ್ರ ಅವ ವ್ಯಕ್ತಿಗೆ ಅಂದ್ರೆ ಅವಮಾನಪಡಿಸಿ ಕರಿತಾರ. ಏನಿಲ್ಲ, ಅವಮಾನಪಡಿಸಿ ಕರಿತಾರ. ಇಳಿದು ಬಾ, ಅರಸನು ನಿನ್ನನ್ನು ಕರೀತಾನೆ ಎಂದು ಹೇಳಿದನು. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿ ಇರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ.
ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲಿರ್ತಾರೆ? ನಮ್ಮ ದೇವರು ಎಲ್ಲಿರ್ತಾರ? ಪರಲೋಕದಲ್ಲಿ. ಪರಲೋಕ ಎಲ್ಲಿದ? ಬಲ್ಯದ? ಎಷ್ಟೋ ದೂರದ ಪರಲೋಕ. ಏನಿಲ್ಲ, ಭೂಲೋಕಕ್ಕೆ ಬಿಟ್ಟು ಪರಲೋಕ ಎಷ್ಟೋ ದೂರದ. ಇವರ ರಾಜ ಬಿ ಬಲ್ಯಹನ, ಸಿಪಾಯಿಗಳು ಬಿ ಎಲ್ಲ ಬಲ್ಯಹರ. ಅವ್ರಿಗೆ ಯಾವ ಭಯ ಇಲ್ಲದೇನಂದ್ರ ಆ ರೀತಿಯಾಗಿ ಹೇಳಿನಾಗ ಆತೇನಂದ್ರೆ ಒಂದು ಮಾತು ಹೇಳ್ಯಾರ, ನಾ ದೇವರ ಮನುಷ್ಯ ಇದ್ದರ, ನಾ ದೇವರ ಮಗ ಇದ್ದರ ಪರಲೋಕದಿಂದ ಹೀಗೆ ಬೆಂಕಿ ಇಳಿದು ಬಂದು ನಿನಗೂ ನಿನ್ನ ಸಂಗಟಿರ್ತಕ್ಕಂಥ 50 ಮಂದಿ ಸಿಪಾಯಿಗಳಿಗೆ ದಹಿಸಿ ಬಿಡಲಿ ಅಂತ ತಿಳಿಸಿ ಅಂದ್ರ ಶಪೀಸಿ ತಿಳಿಗೆ ಏನಾಗಿದೆ ಗೊತ್ತಾ? ಆಕಾಶದ ಬೆಂಕಿ ಇಳಿದು ಬಂದದ. ಆ 50 ಮಂದಿ ಮತ್ತು ಈ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗೆ ಬೆಂಕಿ ಬಿದ್ದ ಕಸಂದ್ರ ಸುಟ್ಟು ಹೋಗ್ಯಾರ. ಅವ್ರ ಅರ್ಥ ಇಲ್ಲ, ಅವ್ರ ಪತ ಇಲ್ಲ. ಕಮಸ್ ಕಮ್ ಹೋಗಿ ಕಸಿ ಏನಂದ್ರೆ ಹೇಳಕ್ಕ ಮನುಷ್ಯರಿಲ್ಲಪ್ಲೆ ಆಗಿ ಹೋಗ್ಯಾರ. ಏನವ ಉಳ್ದಾರ ಯಾರ? ಹಾಂ, ಎಲ್ಲರೂ ಫಿನಿಶ್ ಆಗ್ಯಾರ. ಯಾಕಂದ್ರೆ ದೇವ್ರ ಸಂಗಟಿ ಯಾರಾದರೂ ಆಟ ಆಡ್ತಾರೋ ಸರಿಯಿಲ್ಲ. ದೇವರು ದೇವರೇ ಹರ, ಮನುಷ್ಯರು ಮನುಷ್ಯರಿದ್ದೆವು. ನಾವು ಎಂಥ ಧನವಂತರಿರಲಿ, ಎಂಥ ಶಕ್ತಿವಂತರಿರಲಿ, ಎಂಥ ನಾವು ಜ್ಞಾನಿಗಳು ಭೀ ಆಗಿರಲಿ, ಕರೆಗೆ ದೇವರು ದೇವರು, ನಾವು ಆತನ ಸೃಷ್ಟಿಯಲ್ಲಿ ಒಂದು ಸಣ್ಣ ಪಾತ್ರೆಯಾಗಿದ್ದೆವು ಅಷ್ಟೇ. ಈ ರೀತಿಯಾಗಿ ನಾವು ಇರುವಾಗ ದೇವ್ರಿಗೆ ನಾವು ಎಷ್ಟೋ ಭಯ ಪಡಬೇಕು, ಎಷ್ಟೋ ನಾವು ಹೆದರಬೇಕು. ಏನು ಇಲ್ಲ ಅಲ್ಲ? ಅದಕ್ಕೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. ತರುವಾಯ ಅರಸನು ಇನ್ನೊಬ್ಬ ಪಂಚಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನಿಗೆ, ದೇವರ ಮನುಷ್ಯನೇ, ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳುವುದನು. ಆಗ ಎಲಿಯನು ಅವನಿಗೆ, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಎಂದು ಕೂಡಲೇ ದೇವರು ಆಕಾಶದಿಂದ ಕಳಿಸಿದ ಬೆಂಕಿಯು ಬಂದು ಅವನ 50 ಮಂದಿ ಸಿಪಾಯಿಗಳನ್ನು ಸುಟ್ಟು ಬಿಟ್ಟಿತು. ಅರಸು ಮತ್ತೊಬ್ಬ ಪಂಚಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಬಂದು ಎಲಿಯನ ಮುಂದೆ ಮೊಳಕಾಲೂರಿ. ಯಾಕಂದ್ರೆ ಎಲ್ಲರೂ ಸಿಪಾಯಿಗಳು ಯಾರ, ಎಲ್ಲರಿಗೆ ಒಬ್ಬೊಬ್ಬರಿಗೆ ಅಧಿಕಾರನೇ ಅದ. ಅಧಿಕಾರ ಎಲ್ಲರಿಗೆ ಅದ. ಆ ಹೇಳ್ತಕ್ಕಂಥ ವಿಧಾನ ಖರಾಬದ. ಏನು ಖರಾಬದ? ಹೇಳ್ತಕ್ಕಂಥ ವಿಧಾನ ಖರಾಬದ. ಅವ್ರು ಹೋಗಿ ರುಬಾಬ್ಲಿನ ಕರ್ದಾರ. 2 ಗುಂಪಿನವರು, 50 ಮಂದಿ ಗುಂಪಿನವರು ಹೋಗಿ ಎಲಿಯನ ಮೇಲೆ ಅಧಿಕಾರ ನಡೆಸಿ ಎಲಿಯಾಗ ಅಧೀನದಲ್ಲಿ ಇಟ್ಕೋಬೇಕಂತ ಕೇಶಂದ್ರ ಅವಮಾನ ಪಡಿಸ್ಕೇಶಂದ್ರ ಕರ್ದಾರ. ಈ 3ನೇ ಗುಂಪಿನವು ಏನು ಮಾಡ್ಯಾರಂದ್ರ, ಇವತ್ತು ನಾ ಹೆಚ್ಚಕ್ಕ ನಾಟಕ ಮಾಡಿದ್ರ ಪೈಲೆ ನಾ ಹೋಯ್ತೆ. ಯಾವಾಗ ಹಿಂದಿನ ಸರಿ ಹಂಗೆ ಭೀ ಹೋಯ್ತ ನಮ್ಮ ರಾಜ್ಯ ಕಡೆಗೆ. ಪೈಲೆ ನಂಬರ್ ನಂದದ. ಹಿಂದಿನ ಸರಿ 50 ಮಂದಿದು, ಹಿಂದಿನ ಸರಿ ರಾಜ್ಯದ ನಂಬರ್ ಅಂತ ಕೇಶಂದ್ರ ತಿಳ್ಕೊಂಡು ತನಗೂ ತಾನು ಮೊಟ್ಟ ಮೊದಲಾಗಿ ತಗ್ಗಿಸಿಕೊಂಡನ. ದೇವರಿಗೆ ಹೆಚ್ಚಿಸ್ಯಾನ. ದೇವ್ರ ಸೇವಕಗೆ ಅಂದ್ರೆ ಗೌರವ ಕೊಟ್ಟನ. ಏನು ಕೊಟ್ಟನ್ರಿ? ಹೋಗಿ ಗೌರವ ಕೊಳ್ಳತನ? ಏನು ಕೊಳ್ಳತ್ತಿಲ್ಲ. ಹೋಗಿ ಆ ವ್ಯಕ್ತಿ ದೂರಿ ಹಣ ಕಡ್ಕೆ ಅಲ್ಲಿ ಹೋಗಿ ಮೊಟ್ಟ ಮೊದಲಾಗಿ ಏನು ಮಾಡ್ಯಾನಂದ್ರ ಮೊಳಕಾಲೂರ್ಯನ
ಈ ಮೊಳಕಾಲು ಉರಿಯೋದೇನಂದ್ರೆ ತಗ್ಗಿಸ್ಕೊಂಬ ಸೂಚನೆ ಅದ. ಎಂಥ ವ್ಯಕ್ತಿ ಇರಲಿ ತಗ್ಗಿಸ್ಕೊಂಬದೊಂದು ಸೂಚನೆ ಅದ. ನಮಗೆ ನಾವು ತಗ್ಗಿಸ್ಕೊಂಡು ಮಾತಾಡ್ದೇವಂದ್ರೆ ಎಲ್ಲಿ ಭೀ ಹೋದರೂ ನಮ್ಮ ಅವಸರಗಳು ತೀರ್ತಾವ. ನಮಗೆ ಯಾರು ಭೀ ನಮಗೆ ಪ್ರೀತಿ ಮಾಡ್ತಾರ, ನಮಗೆ ಯಾರು ಭೀ ನಮಗೆ ಸಹಾಯ ಭೀ ಮಾಡ್ತಾರ, ನಮಗೆ ಬಲ್ಲಿಟ್ಕೊಳ್ತಾರ, ಹತ್ತುಕೊಳ್ತಾರ. ಭಯ ಪಡಬೇಡಿ ನಾವಿದ್ದೀವಿ ಅಂತಾರ, ಧೈರ್ಯ ಕೊಡ್ತಾರ. ಆ ಧೈರ್ಯ ನಮಗೂ ನಿಮಗೂ ಬೇಕಾದ್ರೆ ಈ ಸ್ವಭಾವ ನಮ್ಮೆಲ್ಲರ ಒಳಗೆ ಇರಬೇಕು. ಈ ಸ್ವಭಾವ ಒಂದೇ ಯಾರ್ಯಾರ ಒಳಗೆ ಇರ್ತದೋ ಅವ್ರು ನಿಜವಾಗಲೂ ಆಶೀರ್ವಾದಿಸಲ್ಪಡ್ತಾರ. ಅದ್ರ ಕಡೆಯಿಂದ ದಾವೀದ ರಾಜರು 23ನೇ ಅಧ್ಯಾಯದಾಗ ಅದ್ಭುತವಾಗಿರ್ತಕ್ಕಂಥ ವಾಕ್ಯದ ಮೂಲಕವಾಗಿ ಮಾತಾಡಿ ತನಗೆ ತಾನು ಧೈರ್ಯ ಪಡಿಸ್ಕೊಂಡು ಹೇಳ್ತಾನ, ನಾನು ಕಾರ್ಗತ್ತಲಿನಲ್ಲಿ ನಡೆಯುವಾಗ ಯಾವ ಕೇಡಿಗೆ ನಾನು ಹೆದರಿನು. ಯಾಕೋ ಗೊತ್ತಾ? ದೇವರವ್ರ ಸಂಕಟ, ದೇವರವರಿಗೆ ಕಾಪಾಡ್ತಾರ, ದೇವರವ್ರ ಪ್ರತಿ ಅವಸರಗಳು ತೀರಿಸ್ತಾರ. ನಿಜವಾಗ್ಲೂ 23ನೇ ಅಧ್ಯಾಯ ಮೊದಲೇ ಹಿಡಿದು 6ನೇ ವಚನದಾಗ ನಾವು ಓದ್ಕೋಬೇಕಾದ್ರೆ ನಮಗೆ ಬೇಕಾಗಿರುವ ಆಧಾರಣೆಗಳು, ನಮಗೆ ಬೇಕಾಗಿರುವ ಭದ್ರತೆ, ನಮಗೆ ಬೇಕಾಗಿರುವ ಸಮಾಧಾನ ಅಲ್ಲಿ ದೇವರು ಇಟ್ಟಾರ. ದಾವೀದ ರಾಜನ ಮೂಲಕವಾಗಿ ನಮಗಿಟ್ಟಾರ. ಆ ದಾವೀದ ರಾಜನ ಮೂಲಕವಾಗಿ ನಮಗೆಲ್ಲರಿಗೆ ಇವತ್ತು ಕಲುಕಲಕ ನಮಗೆ ದೇವರು ಅವಕಾಶ ಕೊಟ್ಟಾರ. ಇದು ನಾವು ದೇವ್ರ ಸನ್ನಿಧಿಯಲ್ಲಿ ನಾವು ಕಲ್ಕೊಳಕ್ಕೆ ಬಂದಿದ್ದೆವು, ಸುಮ್ಮನೆ ಕೇಳಿ ಹೋಗ್ಲಕ್ಕಿಲ್ಲ. ಯಾರ ರೊಕ್ಕ ಕೊಟ್ಟರು ನಾವು ತೊಗೊಂಡು ಹೋಯ್ತೇವೆ, ಬಿಟ್ಟಾಕ್ ಹೋಯ್ತೇವು. ಬಿಟ್ಟಾಕ್ ಯಾರ್ಯಾರು ಹೋಯ್ತೀರಿ ನೋಡ್ರಿ. ಹಾಂ, ಥೋಡೆ ಬಂಗಾರ ಕೊಟ್ರು ಹಾಂ ತೊಗೊಂಡು ಹೋಯ್ತೀರಿ, ಬಿಟ್ಟಾಕ್ ಹೋಯ್ತೀರಿ. ನನಗೆ ಅದಕ್ಕಂತೀರಿ ದೇವ್ರ ವಾಕ್ಯ ಬೆಳ್ಳಿ ಬಂಗಾರಕ್ಕಿನ ಹೆಚ್ಚಾಗಿನದ. ಒಂದು ವೇಳೆ ಬೆಳ್ಳಿ ಬಂಗಾರ ನಿಂಬ ಯಾರ ಕಲ್ಕೊತಿರ್ಬೇಕು, ಎಲ್ಲಾರ ಬಿದ್ದು ಹೋಯ್ತಿರ್ಬೇಕು, ನಿಮಗೆ ಸಹಾಯ ಮಾಡ್ತಕ್ಕಂಥ ವಾಕ್ಯ ಮಾತ್ರ ಎಕ್ಕಾಡಿ ಹೋಗೋದು ನಿಮ್ಮಲ್ಲೇ ಇರ್ತದ. ಅದು ನಿಮ್ಮ ನೆನಪಿನಲ್ಲಿದ್ದರೂ ಮಾತ್ರ ಪ್ರತಿ ವಿಷಯದಾಗ ನಿಮಗೂ ಸಹಾಯ ಮಾಡ್ತದ. ಅದ್ರ ಕಡೆಯಿಂದ ಇಲ್ಲಿ ಹೇಳ್ತದ, ಎಲಿಯನ ಮುಂದೆ ಮೊಳಕಾಲೂರಿ ಅವನು ದೇವರ ಮನುಷ್ಯನೇ, ನನ್ನ ಮಾತು ನಿನ್ನ ಸೇವಕರಾದ 50 ಮಂದಿಯು ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಳೆಯುಳ್ಳದಾಗಿರಲಿ ಹೇಳ್ತಾರೆ. ಹಲ್ಲೆಲೂಯಾ. ಏನಾಗಿರ್ಬೇಕಂತ? ಯಾರ ಪ್ರಾಣ ಅಂತ? ನನ್ನ ಸಂಕಟ ಬಂದಾರಲ್ಲ ಇನ್ನು 50 ಮಂದಿ, ಅವರೆಲ್ಲರ ಪ್ರಾಣ ಬೆಳೆಯುಳ್ಳದ ಅಂತ ಕೇಸಲ್ಲ ನೆನೆಸ್ಕೊಳತ್ತಾನೆ. ಯಾಕೆ ಗೊತ್ತಾ? ನನಗೆ ಹೆಂಡ್ರು ಮಕ್ಕಳಾರ, ಅವ್ರಿಗೆ ಭೀ ಹೆಂಡ್ರು ಮಕ್ಕಳಾರ, ಅವ್ರ ಕಡೆಯಿಂದ ನೀನು ನೆನೆಸ್ಕೋ. ನಮಗೇನೋ ನೀ ಮೊದಲು ಬಂದಿರ್ತಕ್ಕಂಥ ಜನರ ಅಪ್ಲೈ ಮಾಡಬೇಡ. ನಮ್ಮ ಪ್ರಾಣ ನಮ್ಗೆ ಅವಸರ ಅದ, ನಾವು ಕೆಲಸಗಾರರಿದ್ದೇವೆ, ನಾವು ಹೇಳಿದ್ದು ಕೇಳಬೇಕಾಗ್ಯದ, ದಯ ಮಾಡು ಅಂತ ಕೃಷ್ಣರ ತನಗೆ ತಾನು ಎಷ್ಟೋ ತಗ್ಗಿಸ್ಕೊಂಡು ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ಹೊಂದ್ಕೊಂಡಾರ. ಇವತ್ತು ನಾವು ಭೀ ನಮ್ಮಲ್ಲಿ ಏನೇ ಇರಲಿ ಪರವಾಗಿಲ್ಲ, ಅದು ದೇವರು ಕೊಟ್ಟಿಂದ. ಹಲ್ಲೆಲೂಯಾ. ಏನು ನಾವು ತೊಗೊಂಡು ಬಂದೆ ಹುಟ್ಟು ಬರಪಾರಿಗೆ ತಂದೇವೆ. ಇವತ್ತು ನಮ್ಮಲ್ಲಿ ಶಕ್ತಿ, ಸಾಮರ್ಥ್ಯ, ಜ್ಞಾನ, ಧನ, ಐಶ್ವರ್ಯ ಅದ ಅಂದ್ರೆ ಆತ ಕೊಟ್ಟಿದ್ದೆ, ನಾವು ತಂದಿದ್ದು ಏನೂ ಇಲ್ಲ. ಅದ್ರ ಕಡೆಯಿಂದ ನಾವು ಆತಗೆ ಮಾತ್ರ ಈ ರೀತಿಯಾಗಿ ನಾವು ಇದು ಮಾಡಿದೆವು ಅಂದ್ರೆ ದೇವರು ಆಶೀರ್ವಾದಗಳು ನಾವು ಹೊಂದ್ಕೊಳ್ಳಕ್ಕ ಸಾಧ್ಯದ. ಏನಿಲ್ಲ. ಏನಾಗ್ಯದಂತ? 14 ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಆಗಿ ಇರಲಿ. ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ 2 ಪಂಚ ಶತಾಧಿಪತಿಗಳನ್ನು ಅವರ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತಲ್ಲ. ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು. ಇವತ್ತು ಬೇಡಬೇಕು. ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಸ್ಥಿತಿಗತಿ ಇರಲಿ, ಬೇಡಬೇಕು. ಬೇಡಿದ್ರು ಮಾತ್ರ ಸಹಾಯ ಸಿಗ್ತದ, ಬೇಡಲು ಹೋದ್ರೆ ಮಾತ್ರ ಸಹಾಯ ಸಿಗಲಕ್ಕ ಸಾಧ್ಯನೇ ಇಲ್ಲ. ಗೊತ್ತದನ? ಲಾಕ್ಡೌನ್ ಟೈಮಿನಾಗ ಕೊರೋನಾ ವೈರಸ್ ಅಂತ ರೋಗ ಎಷ್ಟೋ ಮಂದಿಗೆ ಕಾಡ್ಸದ, ಪೀಡ್ಸದ. ಅಂಥ ಟೈಮಿನಾಗ ಬೋರ ಬಂಡಳಿಂದ ನನಗೆ ಫೋನ್ ಮಾಡಿ ಕರೆಸ್ಯಾರ, ಸರ್ ನಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡಿರಿ ಅಂದ್ರೆ ನಾ ಇಲ್ಲಿಂದ ಮಾಡಲ್ಲ, ನಿಮ್ಮ ಮಲಿಕೆ ಬಂದು ಮಾಡ್ತೇನಿದೆ. ಸೈಕಲ್ ಮೇಲೆ ಹೋಗಿ ಕಸಿ ಅಂದ್ರೆ
ಬೋರ ಬಣ್ಣದಾಗ ಅವರಿಗೆ ಮುಟ್ಟಿ ಪ್ರಾರ್ಥನೆ ಮಾಡಿನಾಗ ಅವರಿಗೆ ಸ್ವಸ್ಥತೆ ಹೊಂದಿದ, ಅವರಿಗೆ ಆರೋಗ್ಯ ಹೊಂದಿಕೊಂಡರ. ಸುಮಾರು ಮತ್ತ 2-3 ವರ್ಷ ಬದುಕ್ಯಾರ. ಹಲ್ಲೆಲೂಯಾ. ಕರೋನಾ ವೈರಸ್ ಅಂತಲಿಕ್ಕೆ ಯಾರ ಫೋನ್ ಮಾಡಿದ್ರು ಅವ್ರಿಗೆ ಮುಟ್ಕೊಂಡಿಲ್ಲ. ಡಾಕ್ಟರ್ಗಳು ಭೀ ಎಷ್ಟೋ ಮಂದಿ ಡಾಕ್ಟರ್ಗಳು ಭೀ ಮುಟ್ಕೊಂಡಿಲ್ಲ. ಅಂಥ ಸಂದರ್ಭದಲ್ಲಿ ನಿಜವಾಗಲು ಅಲ್ಲಿ ಹೋಗಿ ಆ ರೋಗಿಗಳಿಗೆ ಮುಟ್ಟಿ ಪ್ರಾರ್ಥನೆ ಮಾಡಿದಾಗ ಅವ್ರ ಆರೋಗ್ಯ ಹೊಂದ್ಕೊಂಡು ಜೀವಿಸಿದಾಗ ಎಷ್ಟು ಸಂತೋಷ ಪಟ್ಟಾರ. ಅವ್ರ ಮಕ್ಕಳನ್ನು ಸಹ ಎಷ್ಟು ಆನಂದ ಪಟ್ಟಾರ. ಕಡೆಗೆ ರೋಗ ಯಾವತ್ತೂ ಒಂದಿನ ಮನುಷ್ಯಗೆ ಅಂದ್ರೆ ಮರಣ ಬರೀಬೇಕಾಗ್ಯದ. ಏನು ಬರಲ್ಲ. ಕರೆಕ್ಟ್ಗೆ ದೇವರು ಕೊಟ್ಟಂಥ ಮರಣ ನಾವು ಮರಣಿಸರಿ. ಇಂಥ ಶಾಪದ ಮರಣ ಬೇಡ. ಅದರ ಕಂಡು ಈ ರೀತಿಯಾಗಿ ಯಾವಾಗಾದ್ರ ಅವ್ರ ಮನೆಗೆ ನಾನು ಬಹಳ ದಿನ ಬಾದ ಹೋಗಿನೋ ಅವರು ಅಪ್ಪೋರು ಇಲ್ಲ ಅಂದರು. ದೇವ್ರ ಚಿತ್ತ ಅಂದ ಅಲ್ಲ, ದೇವ್ರ ಚಿತ್ತ ಅಂದ. ಆ ರೀತಿಯಾಗಿ ದೇವರು ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿನಾಗ ಅವ್ರು ನಡೆಸ್ತಕ್ಕಂಥ ಆ್ಯಕ್ಷಲ್ ಗಾಡಿ ಮನೆಗೆತ್ತು. ಏಟು ಕುಡಿದ್ರಿ ಅಂದ್ರೆ ಇಲ್ಲ ರೀ ಇದು ನಮಗೆ ಬೇಕಂತಂದ್ರು ಅವರು ಸುಮ್ಮನ್ಕೊಂತ. ಥೋಡೆ ದಿನ ಬಾದ ಅವ್ರು ಭೀ ಹೋದರು. ಅವ್ರು ಭೀ ಹೋಗಿದ ಮೇಲೆ ಅಂದ್ರೆ ಅವ್ರು ಹೋದರು. ಅದೇ ಚಂದ ಇದ್ರಲ್ಲ ಅಂದ. ದೇವ್ರ ಚಿತ್ತ. ಅದಾದ ನಂತರ ಆ ಗಾಡಿ ಹೆಂಗೆ ಇತ್ತು ನಾ ಕೇಳಿಲ್ಲ. ಅದಾದ ನಂತರ ಅವ್ರ ಮಗ ಹೇಳ್ದನು, ಅಂಕಲ್ ನಮ್ಮ ಪಪ್ಪಾರ ಇಲ್ಲ, ಆ ಗಾಡಿ ಮನೆ ಮುಂದದ ವೈರಿ ಅಂದರು. ಅಂದ್ರೆ ಹೋಗಿ ಭೇಟಿಯಾಗಿ ಮಾತಾಡ್ದ. ಏನು ಕುಡಬೇಕು ಅಂದ. ಅಂಕಲ್ ಏನು ಭೀ ಬೇಡ, ನೀವು ಸೇವಕರಿದ್ದೀರಿ, ವೈರಿ ಅಂದರು. ಸ್ವಲ್ಪ ರಿಪೇರ್ ಅದ ನಾನು ಮಾಡಿಸ್ಕೊಡ್ತೀನಿ ಅಂದರು. ನಾ ಹೇಳ್ದೆ ಬೇಡ ನಾ ಮಾಡಿಸ್ಕೊತೆ ಅಂಥೇಳಿ ಹೇಳ್ದ. ಆದ್ರೆ ಸುಮಾರು ಗಾಡಿ ಪೇಪರ್ಗಳೆಲ್ಲ ಕೊಟ್ಟಿನ ಮೇಲೆ ಆ ಗಾಡಿನ ತಂದಿದೆ. ಸುಮಾರು ಹೇಳಿದ ಮೇಲೆ 1 ವರ್ಷ ಮನೆ ಮುಂದೆ ಉಳಿದ ಗಾಡಿ. ಅದಾದ ನಂತರ ಹಿಂದಿನ ಸರಿ ಯಾವಾಗಾದ್ರೂ ನನ್ನ ಕೈದಾಗ ಪೇಪರ್ಗಳು ಕೊಟ್ಟರು. ಯಾವಾಗಾದ್ರೂ ಮತ್ತೆ ಅಂಕಲ್ ಗಾಡಿ ಮೇಲಿನ ಪಾರ್ಗಳು ಬೀಳತ್ತವ, ಪಾರ್ಗಳಿಗೆ ಏನಾರಾದ್ರೆ ಹೈರಾಣಿ ಆಯ್ತದ, ಗಾಡಿ ಯಾಕೆ ಹೋಗಲ್ಲ ಖರೆ, ಪಾರ್ಗಳಿಗೆ ಏನಾರೈತೆ ಅಂದ್ರೆ ಹೈರಾಣಿ ಆಯ್ತವ ವೈರಿ, ನನ್ನ ಮದಿ ಭೀ ಅದ ಅಂದರು. ನಾನು ದೇವ್ರಿಗೆ ಸ್ತೋತ್ರ, ಸರಿ ಹೋಯ್ತೆ ಅಂತ ಖುಷಿ ಆಗುತ್ತಾ. ಗಾಡಿ ಹಾಯ್ಕೊಂಡು ತಂದಿನಿ, ಆ ಗಾಡಿ ಮೇಲೆ ಓಡಾಡತ್ತೀನಿ. ಆ ದೇವರು ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಅವ್ರ ಹೆಸರು ವಿಜಯ್ ಅದ, ನೆನ್ಪಿಟ್ಕೊರಿ. ಅವ್ರ ಕುಟುಂಬ ಕಡೆಯಿಂದ ಅವ್ರಿಗೂ ಸಹ ದೇವರು ಗಂಡು ಮಗು ಬಹುಮಾನ ಕೊಟ್ಟಾರ. ಅವ್ರ ತಂಗಿಯರ್ದು ಎಲ್ಲರದು ಮದುವೆ ಆಗ್ಯದ. ಆ ದೇವರು ಅದ್ಭುತವಾಗಿ ನಡೆಸ್ಕೊಟ್ಟಾರ. ಹಲ್ಲೆಲೂಯಾ. ಯಾಕಂದ್ರೆ ಈ ರೀತಿ ಸತ್ಯಕ್ಕೆ ನೀವು ಬೆನ್ನು ಹತ್ತಿರಿ, ಸತ್ಯ ನಿಮಗೆ ಬಿಡಲ್ಲ. ಸತ್ಯಕ್ಕೆ ತಕ್ಕಂತೆ ನೀವು ನಡೀರಿ, ಸತ್ಯದಾಗೆ ನೀವು ಇರ್ತೀರಿ. ಆ ರೀತಿಯಾಗಿ ದೇವರು ನಡೆಸ್ಕೊಟ್ಟಾರ. ಆ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾನ, ಆ ಜನರ ಪರಿಸ್ಥಿತಿ ನನಗಾಗ್ಬಾರ್ದು. ಭೂಮಿ ಮೇಲೆ ಬಂದಿರ್ತಕ್ಕಂಥ ಎಷ್ಟೋ ಜನರ ಶಪಿಸಲ್ಪಡ್ತಾರ. ಶಾಪದ ನಿಮಿತ್ತವಾಗಿ ಅವರಿಗೆ ದೀಪಕ್ಕೂ ದಿಕ್ಕಿಲ್ಲಪಡಿ ಆಗ್ಲತ್ತದ. ಏನಿಲ್ಲ, ಎಷ್ಟೋ ಮಂದಿಗೆ ಈ ರೀತಿ ಅದ. ಯಾಕಂದ್ರೆ ಪಾಪದ ನಿಮಿತ್ತವಾಗಿ, ಗರ್ವದ ನಿಮಿತ್ತವಾಗಿ ಶಾಪಗಳು ಮನುಷ್ಯಕ್ಕೆ ಬೆನ್ನತ್ತವ. ಆ ಶಾಪ ನಮಗೂ ನಿಮಗೂ ಯಾರಿಗೂ ಭೀ ಇರಬೇಡ್ದಂದ್ರೆ ಎಲ್ಲರೂ ಏನು ಮಾಡ್ಬೇಕಂದ್ರೆ ನಮಗೆ ಕಾಪಾಡ್ತಕ್ಕಂಥ ದೇವರು, ನಮಗೆ ನಡೆಸ್ಕೊಡ್ತಕ್ಕಂಥ ದೇವರು. ಆ ದೇವರಿಗೆ ನಾವು ಆರಾಧನಾ ಹೆಂಗೆ ಮಾಡರಿ? ಮನಸಾರ ಮಾಡರೆ ಏನು ಸುಮ್ಮನೆ ಮಾಡರಿ? ಮನಸಾರ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಮೊದಲು ಸಮಯಕ್ಕೆ ಬರಬೇಕು. ಎರಡನೇದು ಬಂದು ಕಜಿ ಸುಮ್ಮನೆ ಕೊಡಬಾರ್ದು, ದೇವ್ರಿಗೆ ಸ್ತುತಿಸ್ಬೇಕು. ಎಲ್ಲ ನೆನೆಸ್ಬೇಕು. ನನಗೆ ದೇವರೇ, ನನ್ನ ಕುಟುಂಬದಲ್ಲಿ ಏನಾದರೂ ಕೊಟ್ಟಿದ್ದು ಅದು ನಿನಗೆ ಕೃಪೆ ಅದ ದೇವರೇ, ನೀ ಮಾಡಿದ್ರೆ ನನಗೆಲ್ಲ ಸುಖ ಶಾಂತಿ ಅದ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಚಂದ್ರ. ಎಲ್ಲರೂ ಮುಂದೆ ಹಾಡ್ಲತ್ತಾರ, ಹಿಂದೂ ಹಾಡ್ಲಕ್ಕೆ ಬರಲು ಹೋದ್ರೆ ಭೀ ಹ್ಞೂ 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 ಮಾಡಬೇಕು. ನುಡಿಗಳು ಬರಲು ಹೋದ್ರೆ ಭೀ ಏನು ಮಾಡಬೇಕು? ಮಾಡ್ತಾರಿಲ್ಲ. ಹಂಗೆ ಮಾಡಿದ್ರೆ ಭೀ ಅದು ಆರಾಧನೆ ಅದ, ಅದು ದೇವರಿಗೆ ಇಷ್ಟನೇ ಆಯ್ತದ. ಅದು ಭೀ ಹಲ್ಲೆಲೂಯಾ. ಏನು ಇಷ್ಟ ಇಲ್ಲ ಅಂತ್ರಿ? ದೇವ್ರಿಗೆ ಇಷ್ಟ ಆಯ್ತದ, ಅದು ಭೀ ಆರಾಧನೆ ಅದ ಅಲ್ಲ. ಆದರೆ ಈ ರೀತಿಯಾಗಿ ನಾವು ನೋಡಬೇಕಾದ್ರೆ 15ನೇ ವಚನದಾಗ ಬರಬೇಕಾದ್ರೆ ಅಲ್ಲ, ಏಳಿಸಲ್ಪಡಲಿ ಎಂದು ಬೇಡಿಕೊಂಡನು. ಆಗ ಯೆಹೋವನು ದೂತನು ಎಲಿಯನಿಗೆ, ನೀನು ಇವನ ಸಂಗಡ ಹೋಗು, ಇವನಿಗೂ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ, ನೀನು
ಎಕ್ರೋನ್ನ ದೇವರಾದ ಬಾಳ ಬೊಬ್ಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳಿಸಿದ್ದನ್ನು ಅಂದು ವಿಚಾರಿ ಮಾಡುವುದಕ್ಕೆ ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಯೆಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು. ಅವನಿಗೆ ಮಗನಿಲ್ಲದಿದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೆರೋಮನೆಂಬವನು ಯೆಹೂದರ ಅರಸನಾದ ಯೆಹೋಶುವ ಪಟ್ಟಣ ಮಗ ಯೆಹೋರಾಮನ ಆಳ್ವಿಕೆಯು 2ನೆಯ ವರ್ಷದಲ್ಲಿ ಅರಸನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿದ್ರೆ ಕೊನೆಗೆ ಬರಬೇಕಾದ್ರ ಅವನ ಮಕ್ಕಳು ಯಾರು ಅರಸರಾಗಿಲ್ಲ. ಯಾರಿಗೆ ದೇವ್ರ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ದೇವ್ರು ಕಸ್ಕೋತಾರ. ಅಧಿಕಾರ ಕಸ್ಕೊಂಡಿದ ಮೇಲೆ ಇದೇನಾಯ್ತು ದೇವ್ರೆ ಅಂತಂದ್ರೆ ನಡೆಯಲ್ಲ. ಅಧಿಕಾರ ಇದ್ದಿನಾಗ ಮನುಷ್ಯ ಕುರುಡ್ರಪ್ಪಲೆ ನಡಿಬಾರ್ದು, ಮ್ಯಾಗ ನೋಡಿ ನಡಿಬಾರ್ದು. ಕಾಲಾಗ ಮುಳ್ಳು ನೋಡ್ತಾವ, ಕಾಲಿಗೆ ಹೆಚ್ಚು ಎತ್ತದ. ಭಾಳ ಮಂದಿಗೆ ಮ್ಯಾಲ ಕಣ್ಣು ಬರ್ತಾವ, ಸ್ವಲ್ಪ ದುಡ್ಡು ಬರ್ತಿಲ್ಗೆ ಮ್ಯಾಲ ಕಣ್ಣು ಬರ್ತಾವ. ದೇವ್ರು ಕೊಟ್ಟಿದ್ದಕ್ಕೆ ಯಾವಾಗ ಭೀ ನಾವು ಗರ್ವ ಪಡಿಬಾರ್ದು. ಇದು ದೇವರು ನಮ್ಗೆ ಕೊಡ್ಲತ್ತಾರ ಅಂದ್ರೆ ಇದು ದೇವ್ರ ಕೃಪೆ ಅದ. ದೇವ್ರಿಗೆ ಸ್ತೋತ್ರ ಅಂತ ದೇವರಿಗೆ ಮಹಿಮೆ ಪಡಿಸ್ಲಿಕ್ಕೆ ನಾವು ತಗ್ಗಿಸ್ಕೋಬೇಕು, ಕರೆಕ್ಟ್ಗೆ ಹೆಚ್ಚಿಸ್ಕೋಬಾರ್ದು. ಬೈಬಲ್ದಾಗಾರ ಯಾರು ಭೀ ಹೆಚ್ಚಿಸ್ಕೊಂಡಿಲ್ಲ. ಬೆಳ್ಳಿ ಬಂಗಾರ ಧನ ಐಶ್ವರ್ಯ ಹೊಲ ನೆಲ ಎಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲ ಕೊಟ್ಟರು ಭೀ ಯಾರು ಹೆಚ್ಚಿಸ್ಕೊಂಡಿಲ್ಲ. ಎಲ್ಲರೂ ತಗ್ಗಿಸ್ಕೊಂಡು ಜೀವಿಸ್ಯಾರ. ಆದರೆ ಇವತ್ತು ನಾವು ಭೀ ಹೆಚ್ಚಿಸ್ಕೊಂಬಲ್ಲ ತಗ್ಗಿಸ್ಕೊಂಡು ಜೀವಿಸ್ತೇವಂದ್ರೆ ನಮ್ಮ ಮಕ್ಕಳಿಗೆ ಯಾವುದು ಅಧಿಕಾರ ಕೊಡ್ತಾರಂದ್ರೆ ಕಮ ದೇಶದಾಗ ಒಂದು ಒಳ್ಳೆ ಅಧಿಕಾರ ನಡೆಸಕ್ಕಂಥ ಅಧಿಕಾರ ಕೊಡಲು ಹೋದ್ರೆ ಭೀ ಕಮ ಒಂದು ಕುಟುಂಬಕ್ಕೂ ತಾಯಿ ತಂದೆಗೆ ಹೆಂಡತಿಗೆ ಮಕ್ಕಳಿಗೆ ದೇವರು ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ಒಂದು ಒಳ್ಳೆ ಅಧಿಕಾರ ಕೊಟ್ಟರು ಭೀ ಸಾಕು. ಹಲ್ಲೆಲೂಯಾ. ಇದಕ್ಕೆ ದೊಡ್ಡದು ಬೇಕು. ದೇಶ ಆಳೋದು ಅವಸರ ಇಲ್ಲ. ಮೊದಲು ಕುಟುಂಬ ಆಳ್ಕೋಬೇಕು. ಕುಟುಂಬಕ್ಕೆ ಕರೆಕ್ಟ್ ಇಟ್ಕೊಂಬ ಜ್ಞಾನ ಬೇಕು. ಇನ್ನು ಕುಟುಂಬದವ್ರು ಕೇಳೋದು ಹೋದ್ರೆ ಅವ್ರಿಷ್ಟ. ಯಾರಿಷ್ಟ? ಭಾಳ ಮಂದಿ ಹೇಳ್ತಾರೆ, ಹೇ ನೀ ಅವನು ಸರಿ ಮಾತಾಡಿದೆ, ಯಾಕೆ ಆಳಿದೆ, ಮಾತಾಡಬೇಡ ಅಂದ್ರೆ ಅಯ್ಯೋ ನಾ ಮಾತಾಡಿದೆ ಅಂತಂದ್ರೆ ಏನಂತಾನವ, ಎರಡು ಭಾರಿ ಇದ್ದೆ ನೀನು, ಹೋಗಂತಾನ, ಆ ಕಡೆ ಹೋಗಂತಾನ, ಹೋಗಿ ಮಾತಾಡಿ ಬಾ ಅಂತಾನೆ, ಆ ಕಡೆ ಹೋಗಂತಾನ. ಅದು ಹೇಳ್ರಿ ನಂಗೆ ಖರೆ ಹೇಳಬೇಕು ಅಲ್ಲ. ಆ ರೀತಿಯಾಗಿ ನಾವು ನಡೆಯಲ್ಲಪ್ಲೇ. ದೇವ್ರಿಗೆ ನಾವು ಹಚ್ಕೊಂಡಿದ್ದೇವಂದ್ರೆ, ದೇವ್ರ ಚಿತ್ತಾನುಸಾರ ಬಗ್ಗೆ ನಾವು ನಡೆದೇವಂದ್ರೆ ನಮಗೂ ನಮ್ಮ ಮಕ್ಕಳಿಗೂ ಆ ರಾಜ್ಯಕ್ಕೆ ಮಾಡ್ತಕ್ಕಂಥ ಒಳ್ಳೆ ಅಧಿಕಾರ ದೇವ್ರು ನಮ್ಗೆ ಕೊಡ್ತಾರ. ಆ ಅಧಿಕಾರನೂ ಹೊಂದ್ಕೋಬೇಕಾದ್ರೆ ದೇವ್ರ ಸನ್ನಿಧಿಯಲ್ಲಿ ನಾವು ತಗ್ಗಿಸ್ಕೊಂಡಿರ್ಬೇಕು. ಯಾವಾಗಾದ್ರೂ ನಾವು ತಗ್ಗಿಸ್ಕೊಂಡಿರ್ತೇವೋ ಅಂಥ ಭಾಗ್ಯತೆ ನಮಗೆ ಸಿಗ್ತಾವ. ಒಂದು ಕುಟುಂಬಕ್ಕೂ ಕಾಪಾಡ್ಕೊಂಬೋದು ಮಾಮೂಲಿ ಇಲ್ಲ. ದೊಡ್ಡ ಮಾತಾಯ್ತದು. ಒಂದು ಕುಟುಂಬ ರಕ್ಷಣೆದಾಗ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ದಾವೀದ ರಾಜು ತನ್ನ ಕುಟುಂಬಕ್ಕೆ ಭೀ ನಡ್ಸ್ಕೊಂಡು ಹೋಗ್ಯಾನ, ತನ್ನ ದೇಶಕ್ಕೆ ಭೀ ನಡ್ಸ್ಕೊಂಡು ಹೋಗ್ಯಾನ. ಯೋಬ ತನ್ನ ಕುಟುಂಬಕ್ಕೆ ನಡ್ಸ್ಕೊಂಡು ಹೋಗ್ಯಾನ, ತನ್ನ ಆಳು ಹೋಳಿಗೆ ನಡ್ಸ್ಕೊಂಡು ಹೋಗ್ಯಾನ, ತನ್ನ ಆಸ್ತಿ ಪಾಸ್ತಿಗೆಲ್ಲ ನಡ್ಸ್ಕೊಂಡು ಹೋಗ್ಯಾನ. ಅಂದ್ರೆ ಮಾಮೂಲಿ ಮಾತಿಲ್ಲ. ಅದು ದೇವ್ರ ದಯ ಬೇಕಂಗ. ಒಂದು ದೇಶಕ್ಕೆ ನಡೆಸ್ಬೇಕಂದ್ರೆ ಆಳು ಹೋಳುಗಳಿಗೆ ನಡೆಸ್ಬಿಡ್ಬೇಕಂದ್ರೆ ಮಾಮೂಲಿ ಮಾತಿಲ್ಲ. ಆ ಸಾಮರ್ಥ್ಯ ಇವತ್ತು ನಮಗೂ ನಿಮಗೂ ದೇವರು ಕೊಡುತ್ತೇನೆ ಅನ್ನತ್ತಾರ. ಆ ಸಾಮರ್ಥ್ಯ ನಮಗೂ ನಿಮಗೂ ಬೇಕಾದ್ರೆ ನಾವು ಯಾಕಡೆ ನೋಡರಿ, ದೇವ್ರ ಕಡೆ ನೋಡರಿ. ಏನು ನಮ್ಮ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸು ನೋಡರೆ ಅವು ಏನು ಕೆಲಸಕ್ಕೆ ಬರಲ್ಲ. ಇಲ್ಲೇ ಸಂಪಾದಿದೆವು, ಇಲ್ಲೇ ಬಿಟ್ಟು ಹೋಗ್ಬೇಕಾಯ್ತದ. ಹಲ್ಲೆಲೂಯ. ಅಂಥದ್ದು ನಮಗೆ ಬೇಡ. ಅದಕ್ಕೆ ಇಲ್ಲಿ ಈ ರೀತಿ ಹೇಳ್ತಾರ ಅಲ್ಲ. ಪಟ್ಟಣ ಮಗ ಯೆಹೋರಾಮನ ಆಳ್ವಿಕೆಯು 2ನೆಯ ವರ್ಷದಲ್ಲಿ ಅರಸನಾದನು. ಆಹಾಜನ ಉಳಿದ ಚರಿತ್ರೆಯು ಅವನ ಕೈತೆಗಳು ಇಸ್ರಾಯೇಲರ ರಾಜ್ಯ ಕಾಲವಂತ ಎಂಬ
ಗ್ರಂಥದಲ್ಲಿ ಬರೆದಿರುತ್ತದೆ ಅಂತ್ರಿ. ಅವನ ಚರಿತ್ರೆ ಯಾರು ಬರ್ದಾರ? ಇದು ಈ ಬೈಬಲ್ ಯಾರು ಬರ್ದಾರ ಗೊತ್ತಾ? ಯಾರು ಬರ್ದಾರ್ರಿ? ಇಸ್ರಾಯೇಲ್ ಜನರೇ. ಇಸ್ರಾಯೇಲ್ ಜನರು ಅದ್ರ ಸುತ್ತಮುತ್ತ ಓಡಾಡಿ ಸತ್ಯ ಏನದ ಅಂತೇಳಿ ತಿಳಿದುಕೊಂಡು ಗ್ರಹಿಸಿಕೊಂಡು 40 ಮಂದಿ ಪ್ರವಾದಿಗಳು, 12 ಮಂದಿ ಶಿಷ್ಯರು ಎಲ್ಲರೂ ಕಲ್ಕಸಿ ಪಡೆದ. ಇದು ಸಂಪೂರ್ಣವಾಗೋ ತನಕ ಹೊರಗೆ ಬಂದಿಲ್ಲ. ಸಂಪೂರ್ಣವಾಗಿ ಆಗಿನ ಮೇಲೆ ಇದು ಪೇಂಟ್ ಆಗ್ಯದ. ಇದು ಬಿ ಇಸ್ರಾಯೇಲ್ನವರೇ ತೆಗೆದಾರ. ಪೇಪರು, ಇದು ಬಣ್ಣ, ಪೆನ್ನು ಎಲ್ಲ ಅವರೇ ತೆಗೆದಾರ. ಈ ದೇಶಕ್ಕೆಲ್ಲ ಹಂಚಲಕ್ಕೆ ಅಂದ್ರೆ ಫ್ರೀ ಹಂಚಲತ್ತಾರ ಅವರು, ರೊಕ್ಕ ಕೊಟ್ಟಿಲ್ಲ. ಪರಿಶುದ್ಧವಾದ ಗಂಧ ದುಡ್ಡು ಕೊಟ್ಟರೆ ಭೀ ಸಿಗಲ್ಲ ನಮ್ಗೆ. ನಾವು ಯಾವುದೋ ಒಂದು ಬುಕ್ ಓದಬೇಕಾದ್ರೆ ಅದಕ್ಕೆ ದುಡ್ಡು ಕೊಟ್ಟಿದ್ರೆ ನಾವು ತೊಗೋತೇವೆ. ಕಡೆಗೆ ಈ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ನಿಜವಾಗಲೂ ಇದು ಫ್ರೀ ಕೊಳ್ಳತ್ತಾರಂದ್ರೆ ಇದಕ್ಕೆ ಮಾಮೂಲಿ ಬೆಲೆ ಇಲ್ಲ. ಫ್ರೀ ಕೊಟ್ಟಿದ್ದೇವೆ ಅಂತ ಕೇಳಿದ್ರೆ ಎಲ್ಲಿ ಅಂದ್ರೆ ಅಲ್ಲೇ ಇರ್ತೀವಿ. ಇದಕ್ಕೆ ನಾವು ಒಂದು ವೇಳೆ 1 ಲಕ್ಷ ರೂಪಾಯಿ ಇದಕ್ಕೆ ರೇಟ್ ಇದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ತಂದ್ರೆ ನಾವು ಎಲ್ಲಿಕ್ತೇವೆ? ಅಲ್ಲಿ ಇಲ್ಲಿ ಕಲಿಯೋ ಅಲಮಾರಿದಾಗ ಹಾಕಿ ಕೀಲಿ ಹಾಕಿರ್ತೇವೆ. ಖಿಲಾರಿ ಒಂದ್ಸಲ ಹೋಗಿದ್ದೇವೆ ನಾವು. ಖಿಲಾರಿದಾಗ ಭಾಳ ಮಂದಿಗೆ ಕಷ್ಟದಾಗ ಸಮಸ್ಯೆದಾಗ ಆರಾಮ್ರ ಪ್ರೇಯರ್ ಮಾಡಕ್ಕೆ ಹೋಗಿದ್ದೆವು. ಹೋಗಿದಾಗ ಒಬ್ಬ ಹಿಂದೂರ ಮನೆಗೆ ಹೋಗಿದ್ದೆವು. ಅವ್ರು ಕರೆದಾರ ಹೋಗಿದ್ದೆವು. ಹೋದ್ರ ಅವ್ರ ಹೆಂಡತಿಗೆ ಅವ್ರ ಹೆಂಡತಿ ಇದು ಅಲ್ಲಿ ಹೋಗಿ ಪ್ರೇಯರ್ ಮಾಡಿದ್ರ ಹಾವಿನ ಶಬ್ದ ಹೆಂಗಿರ್ತದ ಹಾಗೇ ಶಬ್ದ ತೆಗ್ದಾಳ. ಅದು ಒಳಗಿನ ಹೋಗಸ್ತನ ಅದೇ ಶಬ್ದ ತೆಗ್ದಾಳ. ಅದು ಹೋಗಿನ ಮ್ಯಾಲ ಜಪ ಮಾಡಿನ ಮ್ಯಾಲ ಚಂದ ಕುಂತಿನ ಮ್ಯಾಲ ಅವಾಗ ನಾವು ವಾಕ್ಯ ಹೇಳಕ್ಕೆ ಪ್ರಾರಂಭ ಮಾಡಿನಾಗ ಅವಾಗ ಆಕಿನ ಯಜಮಾನಿ ಏನು ಮಾಡ್ಯಾನ ಕುನಾದ ಎದ್ದು ಜರ ನಕ್ಕರ್ ಥಮ ಸಾಹೇಬ ಅಂದನವ. ನಕ್ಕರ್ ಥಮ ಅಂದನವ. ನಕ್ಕರ್ ಥಮ ಅಂತಂದ್ರೆ ಇವ್ರು ಯಾಕೋ ನಿಂದ್ರಲ್ಲತ್ತಾರ ಅಂತೇಳಿ ಅವ್ರು ನಿಂತಾರ. ಒಳಗೆ ಹೋಗಿ ಅಲ್ಮಾರಿದಾಗಿಂದು ಕೀಲಿ ತೆಗೆದು ಹೊಸ ಒಡಂಬಡಿಕೆ ಬೈಬಲ್ ತಂದಾರ. ಅಲ್ಲೂ ಚಪ್ಪಳೆ ತಟ್ಟಾರೆ. ಅವರು ರೊಕ್ಕ ಕೊಟ್ಟು ತಗೊಂಡಿಲ್ಲ, ಫೀರಿನ ಕೊಟ್ಟಾರ. ಕರೆಕ್ಟ್ ಅದಕ್ಕೆ ಬೆಲೆ. ಆ ಹೊಸ ಒಡಂಬಡಿಕೆ ಅವ್ರ ಮನೆಗೆ ಇದ್ದಿನ ಕಡಿಂದ ಏನೋ ದೈವ ಸೇವಕರು ಅವ್ರ ಮನೆಗೆ ಹೋಗಿ ಜಪ ಮಾಡಿದ್ರು. ಅವ್ರ ಹೆಂಡತಿಗೆ ಬಿಡುಗಡೆ ಆಗ್ಯದ. ಬಿಡುಗಡೆ ಆಗಿದ ಮೇಲೆ ನಾವು ಅಲ್ಲಿ ಜಪಾದು ಮಾಡಿ ಉಂಡು ತಿಂದು ಮಸ್ತಾಗಿ ರಾತ್ರಿ ಹೊರಗಾದೆವು ಗಾಡಿಗಳು ತಗೊಂಡು. साहब मैं भी ये तो तुम्हारा छोड़ा है लांदो याक तुम कसा लाई जाते हो मैं जाता हूँ गाड़ी है क्या अंदो अंद्र लाए हो तो परंतु भी ये तो अंदर सरे सरे अंदर सुमन कुंतो ನೋಡ್ಬೇಕಾದ್ರೆ ಅವ ಹಿಂದನ ನಾವು ಭೀ ಮುಂದಿದ್ದೆವು. ಅವನು ನಮ್ಕಿನ್ನ ಮುಂದೆ ಹೋಗ್ಯಾನ. ಅವನಿಗೆ ಭೇಟಿಯಾಗ್ಯದ ಅಲ್ಲಿನ ಹಾವು. ಅಲ್ಲಿನ ಹಾವು ಭೇಟಿಯಾಗ್ಯದ. ಹುಬಾರ ಹೋ ಮಾಡ್ತಾರೆ ಕತ್ತಲಾಗ. ಗಾಡಿ ಲೈಟ್ ಹಾಕ್ಲತ್ತಿದ್ದು ಕಾಲ್ಸಲ್ಲಿ ಹೊಂಟದ. ಆ ರೋಡ್ ದಾಟಿ ಹೋಗ್ಯದ. ಎಲ್ಲಿ ಹೋಗ್ಯದ ಕೋಣದ ಕಿಲಿದಾಗ ಎಲ್ಲ ಕಿಲಾರಿ ಬಿದ್ದು ಹೋಗ್ಯದ. ಕರಡಿಕೆ ಕಿಲಾರಿದಾಗ ಒಂದು ಮಂದಿರ ಇತ್ತು. ಆ ಮಂದಿರದಾಗ ಹೋಗ್ಯದ. मधी गेल्या होवाला तो अरे जाऊ दे हो आम्हाला काय करायचं आहे. ಯಾಕೋಗಲ್ಲ ಅದು ಹೋಗಿದೆ. ಯಾಕೋಗಲ್ಲ ನಮಗಾರ ಬಿಟ್ಟದಾಯ್ತು ಸಾಕು. ನಿಮ್ಮ ಹೆಂಡತಿ ಚಂದ ಆಗ್ಯಾಳ ಸಾಕು ಅಂತ ಕೆಜಿ ಬಿಟ್ಕೊಟ್ಬಲ್ಲ. ದೇವ್ರಿಗೆ ಸ್ತೋತ್ರ ಹಲ್ಲೆಲೂಯಾ ಅಂದರೆ ದೇವ್ರು ಈ ರೀತಿಯಾಗಿ ಕಾರ್ಯ ಮಾಡ್ತಾರೆ. ಅದ್ರ ಕಡೆಯಿಂದ ಈ ಒಂದು ಸಂದರ್ಭದಲ್ಲಿ ನಿಜವಾಗಲು ಇವತ್ತಿನ ವಾಕ್ಯ ಒಂದು ವೇಳೆ ನನಗೆ ಹೇಳಕ್ಕೆ ಬರ್ಲಿಕ್ಕಿಲ್ಲ, ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ದಯಮಾಡಿ ಮನೆಗೆ ಚಂದ ಓದ್ಕೊರಿ. ಚಂದ ಓದ್ಕೊಂಡು ಅದಕ್ಕೆ ಅಭ್ಯಾಸ ಮಾಡಿಕೊಂಡು ತನಗೆ ತಾನು ತಗ್ಗಿಸ್ಕೊಂಡೇನಂದ್ರೆ ಜೀವಿಸ್ಲಿಕ್ಕೆ ಇಷ್ಟಪಡಿರಿ. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡ್ಕೊಂಬರಿ. ನಾವೆಲ್ಲರೂ ಶಿರವನ್ನು ಬಾಗಿಸರಿ, ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಹಲ್ಲೆಲೂಯಾ ಸ್ತೋತ್ರ. ವಂದನೆಗಳು. ಪರಿಶುದ್ಧವಾಗಿರುವ ದೇವರೇ ನಿಮಗೆ ವಂದನೆಗಳು ತಂದೆ. ಪ್ರಭಾ ಈ ಒಂದು ಶಬ್ಬದ ದಿನದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೆ ಬರಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ದೇವ, ಅದ್ಭುತವಾದ ರೀತಿ ನಮ್ಮೆಲ್ಲರಿಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೆ ವಾಕ್ಯದ ಮೂಲಕವಾಗಿ ಮಾತಾಡಿದ್ದಕ್ಕಾಗಿ ಸ್ತೋತ್ರ.
ಈ ಸತ್ಯದ ವಾಕ್ಯವು ನಮ್ಮೆಲ್ಲರ ಹೃದಯದಲ್ಲಿ ಇರುವಂತೆ, ನಮ್ಮೆಲ್ಲರಿಗೆ ಆದರಣೆ ನೀಡುವಂತೆ, ನಾವೆಲ್ಲರೂ ಆಶೀರ್ವದಿಸಲ್ಪಡುವಂತೆ ಪ್ರಭಾ ನಮ್ಮೆಲ್ಲರಿಗೆ ನೀವೇ ಸಹಾಯ ಮಾಡಿರಿ, ನಮ್ಮೆಲ್ಲರಿಗೆ ನೀವೇ ಬಲಪಡಿಸಿರಿ. ಕೇವಲ ಪ್ರಭಾ ನಿಮ್ಮ ಕೃಪೆಯ ಕೆಳಗೆ ನಾವೆಲ್ಲರೂ ಜೀವಿಸುವಂತೆ ಪ್ರಭಾ ಈ ವಾಕ್ಯವು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೆ ಬಲಪಡಿಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವ್ರಿಗೆ ನಿಮ್ಮ ನೆಂಟರಿಗೆ ಕಳ್ಕೊಳ್ರಿ ಮತ್ತು ನೋಡಿ ಕಷಿ ಅನ್ನೋದ್ರೆ ಅದಕ್ಕೆ ಲೈಕ್ ಮಾತ್ರ ತಪ್ಪಲ್ಲೇ ಮಾಡಿರಿ. ಯಾಕಂದ್ರೆ ನೀವು ಲೈಕ್ ಮಾಡ್ತಿದ್ರೆ ನಮ್ಮ ಪ್ರತಿ ವಾಕ್ಯಗಳು ನಿಮಗೆ ನಾವು ಬಿಡ್ತೇವೆ. ಈಗ ಮುಂದೆ ಬರೋ ದಿನದಾಗ ಏನಂತಂದ್ರೆ ಇವು ಬರಲು ವಿಡಿಯೋ ಆಡಿ ಎಡ್ಡು ಬರ್ತಾವೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡಿ ದೇವ್ರಿಗೆ ಸ್ತೋತ್ರವಾಗಿ ಸಾಕು.